ನಮಸ್ಕಾರ, ನನ್ನ ಹೆಸರು ವಿಜಯ್ ಅಂತೇಳಿ. ನಾನು ಇವತ್ತು ಇನ್ಫ್ಲೇಷನ್ ಅಕೌಂಟಿಂಗ್ ಬಗ್ಗೆ ಥಿಯರಿನ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಇನ್ಫ್ಲೇಷನ್ ಅಕೌಂಟಿಂಗಲ್ಲಿ ಎರಡು ವರ್ಡ್ ಇದೆ. ಒಂದು ಇನ್ಫ್ಲೇಷನ್ ಅನ್ನೋ ವರ್ಡ್ ಇದೆ, ಇನ್ನೊಂದು ಅಕೌಂಟಿಂಗ್ ಅನ್ನೋ ವರ್ಡ್ ಇದೆ. ಅಕೌಂಟಿಂಗ್ ಅಂದರೆ ಎಲ್ರಿಗೂ ಗೊತ್ತಿರುತ್ತೆ, ವ್ಯವಹಾರದಲ್ಲಿ ಆಗುವಂತಹ ಡೇ ಟು ಡೇ ಬಿಸ್ನೆಸ್ಸಲ್ಲಿ ಆಗುವಂತಹ ಡೇ ಟು ಡೇ ಎಲ್ಲ ಟ್ರಾನ್ಸಾಕ್ಷನ್ಸ್ಗಳನ್ನು ಸಿಸ್ಟಮೆಟಿಕ್ಕಾಗಿ ಬುಕ್ಸಲ್ಲಿ ರೆಕಾರ್ಡ್ ಮಾಡೋದನ್ನು ಅಕೌಂಟಿಂಗ್ ಅಂತ ಕರಿತೀವಿ. ಹಾಗಾದರೆ ಇನ್ಫ್ಲೇಷನ್ ಅನ್ನೋ ವರ್ಡು ನಿಮಗೆ ಗೊತ್ತಾಗಬೇಕು. ಇನ್ಫ್ಲೇಷನ್ ಅದು ಹೊಸ ವರ್ಡು. ಇನ್ಫ್ಲೇಷನ್ನ ಕನ್ನಡದಲ್ಲಿ ಏನಂತ ಕರಿತೀವಿ ಅಂದರೆ ಹಣದುಬ್ಬರ ಅಂತ ಕರಿತೀವಿ. ಹಣದುಬ್ಬರ ಅಂದರೆ ಏನಪ್ಪ ಅಂದರೆ, ಇನ್ನೊಂದು ವರ್ಡ್ ತೊಗೊಳೋದಾದರೆ, ಜನರಲ್ ಇಂಗ್ಲೀಷಲ್ಲಿ ಹೇಳೋದಾದರೆ, ಇನ್ಕ್ರೀಸ್ ದ ಪ್ರೈಸ್ ಆಫ್ ಗೂಡ್ಸ್ ಆ್ಯಂಡ್ ಸರ್ವೀಸಸ್, ಡಿಕ್ರೀಸ್ ದ ಪರ್ಚೇಸಿಂಗ್ ಪವರ್ ಆಫ್ ಮನಿ. ಅಂದರೆ ಇಲ್ಲಿ ಗೂಡ್ಸು ಸರ್ವೀಸಿನ ಪ್ರೈಸು ಏನಿರುತ್ತೆ ಅದು ಜಾಸ್ತಿ ಆಗ್ತಾ ಇರುತ್ತೆ. ಆ ಸಂದರ್ಭದಲ್ಲಿ ಅದನ್ನು ಕೊಂಡುಕೊಳ್ಳುವಂತಹ ಶಕ್ತಿ ಕಮ್ಮಿ ಆಗ್ತಾ ಹೋಗುತ್ತೆ. ಗ್ರಾಹಕರು ಕೊಂಡ್ಕೋಬೇಕು ಅಂತ ಅಷ್ಟೊಂದು ಇಷ್ಟಪಡಲ್ಲ, ಕಡಿಮೆ ಆಗ್ತಾ ಹೋಗುತ್ತೆ ಅವರು. ಅದನ್ನು ನಾವು ಇನ್ಫ್ಲೇಷನ್ ಅಂತೀವಿ. ಆದರೆ ಇನ್ಕ್ರೀಸ್ ಆಗೋದು ಗೂಡ್ಸ್ ಸರ್ವಿಸಿಗೆ ಸಂಬಂಧಪಟ್ಟಿದ್ದು. ಅದೇ ಗೂಡ್ಸ್ ಸರ್ವಿಸ್ನ ಕೊಂಡುಕೊಳ್ಳೋದು ಕಡಿಮೆ ಆಗ್ತಾ ಹೋಗುತ್ತೆ. ಆಬ್ವಿಯಸ್ಲಿ ನಾವು ಸಾಮಾನ್ಯವಾಗಿ ನಾವು ನೋಡಿರ್ತೀವಿ, ನಾವೇ ಯಾವುದೋ ಒಂದು ಗೂಡ್ಸ್ ಇದೆ, ಅದು ರೀಸನಬಲ್ ರೇಟ್ ಇದೆ, ಕಡಿಮೆ ಲೋ ಪ್ರೈಸ್ ಇದೆ, ಕೊಡ್ಬೋದು ಅಂದರೆ ನಾವು ದುಡ್ಡು ಕೊಟ್ಟು ಪರ್ಚೇಸ್ ಮಾಡ್ತೀವಿ. ಅದೇ ಭಾಳ ಹೈ ಪ್ರೈಸ್ ಇತ್ತು ಅಂದರೆ, ಅದೇನು ಅಷ್ಟೊಂದು ಭಾಳ ಪ್ರೈಸ್ ಇದೆಯಲ್ಲ, ಅದೇ ತೊಗೋಬೇಕು ಅಂತ ಒಂದು ಮೆಂಟಾಲಿಟಿ ಬರುತ್ತೆ. ಕಸ್ಟಮರ್ ನಮಗೆಲ್ಲ ಗೊತ್ತಿರೋ ಪ್ರಕಾರ ನಮಗೆ ಲೋ ಪ್ರೈಸ್ ಅಥವಾ ರೀಸನಬಲ್ ಪ್ರೈಸ್ ಇರಬೇಕು, ಹೈ ಕ್ವಾಲಿಟಿ ಇರಬೇಕು. ಅದೇ ಹೈ ಕ್ವಾಲಿಟಿ ಇರೋದು ಬದಲಿ ಹೈ ಪ್ರೈಸ್ ಇದ್ದರೆ ಯಾರು ಪರ್ಚೇಸ್ ಮಾಡಲ್ಲ. ಅದೇ ಇನ್ಫ್ಲೇಷನ್ ಅನ್ನೋ ವರ್ಡ್ ಹೇಳುತ್ತೆ. ಓಕೆನಾ? ಹಾಗಾದ್ರೆ ಇದು ಈಗ ಇನ್ಫ್ಲೇಷನ್ ಮೀನಿಂಗ್ ಗೊತ್ತಾಯಿತು. ಈಗ ಇನ್ಫ್ಲೇಷನ್ ಅಕೌಂಟಿಂಗ್ ಮೀನಿಂಗ್ ತಿಳ್ಕೊಳ್ಳೋಣ. ಇನ್ಫ್ಲೇಷನ್ ಅಕೌಂಟಿಂಗ್ ಮೀನಿಂಗ್ ತಿಳ್ಕೊಬೇಕಾದ್ರೆ ಮೊದಲು ಏನಾಗ್ತಾ ಇತ್ತು ಅಂದರೆ, ಹಿಸ್ಟೋರಿಕಲ್ ವ್ಯಾಲ್ಯೂ ಏನಿತ್ತಲ್ಲ ಅದನ್ನು ಕನ್ವೆನ್ಷನಲ್ ಮೆಥಡಲ್ಲಿ ರೆಕಾರ್ಡ್ಗಳನ್ನು ಮಾಡ್ತಾಯಿದ್ರು. ಅದು ಹಂಗೆ ಫಾಲೋಅಪ್ ಆಗ್ತಾಯಿತ್ತು. ಆ ಥರ ಫಾಲೋಅಪ್ ಆಗೋದ್ರಿಂದ ನಮಗೆ ಇಲ್ಲಿ ಫೈನಾನ್ಷಿಯಲ್ ಪೊಸಿಷನ್ನು ಮತ್ತು ಟ್ರೂ ಪ್ರಾಫಿಟ್ ಆರ್ ಲಾಸ್ ಏನಂತೇಳಿ ಕರೆಕ್ಟಾಗಿ ಗೊತ್ತಾಗ್ತಿರಲಿಲ್ಲ. ಅಂದರೆ ಅರ್ಥ, ಎಕ್ಸಾಂಪಲ್, ನಾವು ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗು 5 ವರ್ಷದ ಕೆಳಗೆ ಪರ್ಚೇಸ್ ಮಾಡಿದಾಗ ಒಂದು 5 ಲಕ್ಷ ಇತ್ತು ಅಂತ ಅಂದ್ಕೊಳ್ಳಿ. ಅದನ್ನು ಈಗೂ 5 ಲಕ್ಷ ಇದೆ ಅಂತೇಳಿ ರಾಂಗ್ ಆಗುತ್ತೆ. ಹಾಗಾಗಿ ಈಗ ಅದನ್ನು 5 ಲಕ್ಷಕ್ಕೆ ನಾವು ವ್ಯಾಲ್ಯೂ ಇದೆ ಅಂತ ಹೇಳಿದರೆ ತಪ್ಪಾಗುತ್ತೆ. ಹಾಗಾದರೆ ಆ ಲ್ಯಾಂಡು ಈಗ ಅದು ವ್ಯಾಲ್ಯೂ ಜಾಸ್ತಿನೂ ಆಗಿರ್ಬೋದು, ಕಡಿಮೆನೂ ಆಗಿರ್ಬೋದು. ಅದೇ ಥರ ಅದೇ ಲ್ಯಾಂಡಿಗೆ ನಾವು 5 ಲಕ್ಷಕ್ಕೆ ಡಿಪ್ರಿಸಿಯೇಷನ್ ತೆಗೆದಿರ್ತೀವಿ. ಯಾವಾಗ ಒಂದು 5 ವರ್ಷದ ಕೆಳಗೆ ಅಂತ ಅಂದ್ಕೊಳ್ಳಿ, ಒಂದು 4 ವರ್ಷದ ಕೆಳಗೆ ಅಂತ ಅಂದ್ಕೊಳ್ಳಿ. ಅದೇ ಡಿಪ್ರಿಸಿಯೇಷನ್ನ 5 ಲಕ್ಷಕ್ಕೆ ನಾವು ಏನು ಚಾರ್ಜ್ ಮಾಡಿರ್ತೀವಿ, ಈಗೂ ಅದೇ 5 ಲಕ್ಷಕ್ಕೆ ಚಾರ್ಜ್ ಮಾಡಿದರೆ ರಾಂಗ್ ಆಗುತ್ತೆ. ಹಾಗಾಗಿ ಇಲ್ಲಿ ಟ್ರೂ ವ್ಯಾಲ್ಯೂ ಯಾವುದು ಅಂತ ಗೊತ್ತಾಗಲ್ಲ. ಈಗ ನಿಮ್ಮ ಪರ್ಸ್ನಲಿ ತೊಗೊಳೋದಾದರೆ, ನಾವು ಒಂದು ಯಾವುದೋ ನಮ್ಮದೇ ಒಂದು ವೆಹಿಕಲ್ ಇದೆ, ನಾನು 1 ಲಕ್ಷಕ್ಕೆ ಪರ್ಚೇಸ್ ಮಾಡಿದ್ದೀನಿ. 5 ವರ್ಷ ಆದಮೇಲೂ ನನ್ನ ವೆಹಿಕಲ್ 1 ಲಕ್ಷಕ್ಕೆ ಇದೆ ಅಂದರೆ ನೀವು ಅಕ್ಸೆಪ್ಟ್ ಮಾಡ್ತೀರಾ? ಇಲ್ಲ. ಯಾಕೆ ಅಂತ ಅದೆಲ್ಲ ನಿಮ್ಗೆ ಜನರಲ್ಲಾಗಿ ಗೊತ್ತಿರುತ್ತೆ. ಅದೇ ಥರ ಇಲ್ಲೂ ಕೂಡ ಆಗುತ್ತೆ. ಹಾಗಾಗಿ ಬಿಸ್ನೆಸ್ಸಲ್ಲಿ ಇರುವಂಥ ಎಲ್ಲ ಟ್ರೇಡಿಂಗ್ ಅಕೌಂಟಿಗೆ ಸಂಬಂಧಪಟ್ಟಿರ್ಬೋದು, P&L ಅಕೌಂಟಿಗೆ ಸಂಬಂಧಪಟ್ಟಿರ್ಬೋದು, ಬ್ಯಾಲೆನ್ಸ್ ಶೀಟಿಗೆ ಸಂಬಂಧಪಟ್ಟಿರ್ಬೋದು, ಎಲ್ಲ ಐಟಮ್ಸ್ಗಳನ್ನು ಅವ್ರು ಏನು ಹಿಸ್ಟೋರಿಕಲ್ ವ್ಯಾಲ್ಯೂ ಪ್ರಕಾರ ಕನ್ವೆನ್ಷನ್ ಮೆಥಡಲ್ಲಿ ರೆಕಾರ್ಡ್ ಮಾಡಿರ್ತಾರೆ, ಅದನ್ನು ಪ್ರೀವಿಯಸ್ ಡಾಟಾನ ಕರೆಂಟ್ ನಮ್ಮ ಪ್ರೆಸೆಂಟ್ ವ್ಯಾಲ್ಯೂ ತಿಳ್ಕೊಳ್ಳೋದಕ್ಕೋಸ್ಕರ, ಟ್ರೂ ಪೊಸಿಷನ್ ತಿಳ್ಕೊಳ್ಳೋದಕ್ಕೋಸ್ಕರ, ಟ್ರೂ ಪ್ರಾಫಿಟ್ನ ತಿಳ್ಕೊಳ್ಳೋದಕ್ಕೋಸ್ಕರ ಇಂಡೆಕ್ಸ್ ಫ್ಯಾಕ್ಟರ್ ಅಂತ ಇರುತ್ತೆ ಆ್ಯಂಡ್ ಇಂಡೆಕ್ಸ್ ನಂಬರ್ ಅಂತ ಇರುತ್ತೆ. ಆ ಇಂಡೆಕ್ಸ್ ನಂಬರ್ಗಳನ್ನು ಯೂಸ್ ಮಾಡಿಕೊಂಡು ಆ ವ್ಯಾಲ್ಯೂಗಳನ್ನು ಕನ್ವರ್ಟ್ ಮಾಡಿ ಒಂದು ಟ್ರೂ ಪೊಸಿಷನ್ ನೋಡೋವಂಥ ಒಂದು ಪ್ರೋಸೆಸ್ಸೇ ಇನ್ಫ್ಲೇಷನ್ ಅಕೌಂಟಿಂಗ್ ಅಂತೇಳಿ. ಆದರೆ ಇನ್ಫ್ಲೇಷನ್ ಅಕೌಂಟಿಂಗ್ ಅಂದರೆ, ಇನ್ಫ್ಲೇಷನ್ ಅಕೌಂಟಿಂಗ್ ಇಸ್ ಎ process of reset of the financial statements to know the true position and true profit or loss of the business is called as a inflation accounting. ಈ ಇನ್ಫ್ಲೇಷನ್ ಅಕೌಂಟಿಗೆ ಇನ್ನೊಂದು ಹೆಸರೇ ಪ್ರೈಸ್ ಲೆವೆಲ್ ಚೇಂಜಸ್ ಅಂತೇಳಿ. ಪ್ರೈಸ್ ಲೆವೆಲ್ ಚೇಂಜಸ್ ಯಾಕಂದರೆ ಪ್ರೈಸ್ನ ಲೆವೆಲ್ ಏನಿದೆಯಲ್ಲ ಡಿಫ್ರೆಂಟ್ ಪೀರಿಯಡ್ಗೆ ಚೇಂಜಸ್ ಆಗಿರುತ್ತಲ್ಲ, ಹಾಗಾಗಿ ಇದಕ್ಕೆ ಇನ್ನೊಂದು ಹೆಸರೇ ಪ್ರೈಸ್ ಲೆವೆಲ್ ಚೇಂಜಸ್ ಅಂತ. ಪ್ರೈಸ್ ಲೆವೆಲ್ ಚೇಂಜಸ್ ಅಂದರೂ ಒಂದೇ, ಇನ್ಫ್ಲೇಷನ್ ಅಕೌಂಟಿಂಗ್ ಅಂದರೂ ಒಂದೇ. ಹಾಗಾಗಿ ಈ ಅಕೌಂಟಿಂಗ್ನ ನಾವು ಮೇಂಟೈನ್ ಮಾಡಬೇಕಲ್ಲ ಇನ್ಫ್ಲೇಷನ್ ಅಕೌಂಟಿಗೆ, ಇದಕ್ಕಿರುವಂಥ ಮೆಥಡ್ಸ್ ಆಫ್ ಇನ್ಫ್ಲೇಷನ್ ಅಕೌಂಟಿಂಗ್ನ ನಾವು ತಿಳ್ಕೊಬೇಕು. ಮೆಥಡ್ಸ್ ಆಫ್ ಇನ್ಫ್ಲೇಷನ್ ಅಕೌಂಟಿಂಗಲ್ಲಿ ಮೊದಲನೇ ಮೆಥಡು ಯಾವುದಪ್ಪ ಅಂತ ಮಾಡೋದಾದರೆ CPP ಮೆಥಡ್ ಅಂತ ಕರೀತಾರೆ. CPP ಅಂದರೆ ಏನಲ್ಲ, ಕರೆಂಟ್ ಪರ್ಚೇಸಿಂಗ್ ಪವರ್ ಮೆಥಡ್ ಅಂತೇಳಿ. ಯಾವುದು? ಕರೆಂಟ್ ಪರ್ಚೇಸಿಂಗ್ ಪವರ್ ಮೆಥಡ್. ಜನರಲಿ ಇದನ್ನು ಯೂಸ್ ಮಾಡೋದು ಸಿಂಪಲ್ಗೆ CPP ಮೆಥಡ್. ಇದಕ್ಕೆ ಇನ್ನೂ ಒಂದು ಹೆಸರಿದೆ, ಅದು GPP ಅಂತ. GPP ಅಂದರೆ ಜನರಲ್ ಪರ್ಚೇಸಿಂಗ್ ಪವರ್ ಮೆಥಡ್ ಅಂತೇಳಿ. ಜನರಲ್ ಪರ್ಚೇಸಿಂಗ್ ಪವರ್ ಮೆಥಡ್ ಅಂತೇಳಿ. ಹಾಗಾಗಿ ಇದರಲ್ಲಿ ಬರುವಂತಹ ಒಂದು ಪ್ರಾಬ್ಲಮ್ಸ್ 6 ಸ್ಟೆಪ್ಸು ಪ್ರಾಬ್ಲಮ್ಸ್ ಬರುತ್ತೆ. ಅದು ಯಾವ್ಯಾವ ಏನಂತ ಅಂತೇಳಿ ಮುಂದೆ ನೋಡ್ತಾ ಹೋಗೋಣಂತೆ. ಥ್ಯಾಂಕ್ ಯು.